ನೈಸರ್ಗಿಕವಾಗಿ ಸಿರಿಯಾ ಯುರೋಪ್ ಏಷ್ಯಾದಂತ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವನೆಲ್ಲದ ರಜಾದಿ ರಜಾ ಇಲ್ಲಿ ನೋಡು ಹಾಯ್ ಮಾಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ. ಆ್ಯಂಡ್ ಓಕೆ, ಇವತ್ತು ನಾವು ಬಂದಿದ್ದೀವಿ, ನಮ್ಮನೆ ಹಿಂದ್ಗಡೆನೇ ಇತ್ತಪ್ಪ ಎಕ್ಸಿಮಿಷಿನ್ನು. ನಿಮಗೆ ನೆನಪಿದೆಯಾ? ನಾವು ಸಣ್ಣ ಮಕ್ಕಳೆಲ್ಲ ನಾವು ಹೀಗೆ ಕರಿತಾಯಿದ್ವಿ, ಎಕ್ಸಿಬಿಷನ್ ಅಂತಿರಲಿಲ್ಲ, ಎಕ್ಸಿಮಿಷನ್ ಅಂತ ಇದ್ವಿ. ಸೊ ಎಕ್ಸಿಬಿಷನ್ ಹಾಕಿದ್ರು, ಅವತಾರ್ ಥೀಮ್. ನೀವು ಅವತಾರ್ ಮೂವಿ ನೋಡಿರ್ತೀರಲ್ಲ, ಸೇಮ್ ಹಾಗೇನೆ. ಅಡಿಲೆಲ್ಲ ಸೀರಿಯಲ್ ಸೆಟ್ಗಳನ್ನ ಬಿಟ್ಬಿಟ್ಟು ಮೇಲ್ಗಡೆ ಎಲ್ಲ ಪೇಪರ್ ಕಟ್ಟಿಂಗು, ಥರ್ಮಾಕೋಲ್ ಕಟ್ಟಿಂಗ್ ಮಾಡಿಬಿಟ್ಟು ಒಂದೊಂದು ಗೊಂಬೆ ಕುಡಿಸ್ಬಿಟ್ಟು ಬನ್ನಿ 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 ಅಂತ ಹೇಳ್ಬಿಟ್ಟು 80 ರೂಪಾಯಿ ಎಂಟ್ರಿ ಫೀಸ್ ತಗೊಂಡು ಒಳಗೆ ಏನೇ ಮುಟ್ಟಿದ್ರು, ಏನೇ ಮಾತಾಡ್ಸಿದ್ರು, ಏನೇ ಆಟ ಆಡಿದ್ರು, ಏನೇ ತಿಂದ್ರು ಎಲ್ಲದಕ್ಕೂ 100 ರೂಪೀಸ್ ಫಿಕ್ಸು. 80 ರೂಪಾಯಿ ಒಂದು ಫೋಟೋ, 100 ರೂಪೀಸ್ ಒಂದು ಆಟ. ಈ ಥರ ನಡೆದಿತ್ತು ನಮ್ಮ ಅವತಾರ್ ಎಕ್ಸಿಬಿಷನ್ನು. ಬಟ್ ನಾಟ್ ಸೋ ಗುಡ್, ನಾಟ್ ವೆರಿ ಬ್ಯಾಡ್, ಆ ಥರ ಇತ್ತು. ಓಕೆ, ಲೈಟಿಂಗ್ಸ್ ಅಂತ ಇದ್ಮೇಲೆ ಯಾರಿಗೆ ತಾನೇ ಕಣ್ಣು ಚುಚ್ಚಲ್ಲ, ಮನಸ್ಸು ಸೂಪರಾಗಿ ಅನಿಸಲ್ಲ. ಅಫ್ಕೋರ್ಸ್ ಲೈಟಿಂಗ್ಸ್ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಂಥ ಏನು ಸ್ಪೆಷಲ್ ಮಾಡ್ಯುಲೇಷನ್ ಲೈಟಿಂಗ್ಸ್ಗಳು ಹಾಕಿ ಸ್ಪೆಷಲ್ಲಾಗಿ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಏನೂ ಇರಲಿಲ್ಲ ನನ್ನ ಅನಿಸಿಕೆ. ಜಸ್ಟ್ ಒಂಥರ ಆರ್ಡಿನರಿ ಲೆವೆಲಲ್ಲಿ ಮಾಡ್ತಾರಲ್ಲ ಹಂಗೆ ಮಾಡಿದ್ರು. 80 ರೂಪೀಸ್ ಎಂಟ್ರಿ ಫೀಸ್ ಎಲ್ಲ ಹೊಟ್ಟೆ ಅವ್ರಿಗೆ ಹಾಕೊಲ್ವಾ, ಬರೀ ಇಷ್ಟಕ್ಕೇನೆ ಇಷ್ಟೆಲ್ಲ ಕೊಟ್ಕೊಂಡು ಹೋದ್ವಿ. ಒಳಕ್ಕೆ ಒಳ್ಳೊಳ್ಳೆ ಫೋಟೋಸ್ ತೆಕ್ಕಂದ್ವಿ, ಚೆನ್ನಾಗಿತ್ತು. ಕಟ್ಟಿಂಗು ಈ ರೀತಿಯನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನೂ ಸ್ವಲ್ಪ ಇನೋವೇಟಿವ್ ಆಗಿ ಮಾಡ್ಬೋದಿತ್ತು ಏನೋ. ಹೊರಗಡೆ ಎಲ್ಲ ಗೊತ್ತಲ್ಲ ಎಕ್ಸಿಬಿಷನ್ ಅಂತ ಅಂದಮೇಲೆ. ಇಲ್ಲೊಂದು ಒರಿಜಿನಲ್ ಹಾವು ಐತೆ ನೋಡಿ ಮರ್ರೆ, ಕೈಯಲ್ಲಿ ಹಾವು ಬೇರೆ ಇಟ್ಕೊಂಡಿದ್ದ ಅವನು ಪುಣ್ಯಾತ್ಮ. ಆ್ಯಂಡ್ ಒಂದಷ್ಟು ಸಾಬ್ರು ಜಾಕೆಟ್ಗಳೆಲ್ಲ ಇದ್ವು, ಅವನ್ನೆಲ್ಲ ನೋಡ್ಕೊಂಡ್ವಿ, ಹಾಕಂದ್ವಿ. ಹಾಗೆ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇತ್ತಪ್ಪ. ಇದನ್ನ ನೋಡೇ ನನಗೆ ಬಾಯಿ ಊರಿದ್ದು. ಎಷ್ಟು ವೆರೈಟಿ ಇದೆ ನೋಡಿ. ಓ, ಚೆರ್ರಿ ಪಿಕ್ಕಲ್ಲು, ಕ್ಯಾರೆಟ್ ಪಿಕ್ಕಲ್, ಇದೇನು ಪಿಕ್ಕಲ್ ಇದು? ಬಾಯೆಲ್ಲ ನೀರು ಬರ್ತಾ ಇದೆ ಹಂಗೇನೆ. ಎಷ್ಟು ಇದೆಲ್ಲ? ಮ್ಯಾಂಗೋ ಪೆಪ್ಪರ್ ಮಸಾಲ. ಒಂಥರ ಹುಳಿ ಒಂಥರ ಹುಳಿ ವೆರೈಟೀಸ್ ಆಫ್ ಪಿಕ್ಕಲ್ಸ್ ಅಲ್ವಾ? ಒಳ್ಳೆ ಎಣ್ಣೆಲಿ ಮಾಡಿರಲ್ಲ. ಓ, ಇದು ನೋಡು ಬ್ಲೇಸರ್ಸ್ಗಳು. ಅಲ್ಲ, ಈ ಪುಣ್ಯಾತ್ಮ ಹಾವನ ಒಳ್ಳೆ ಆಟ ಸಾಮಾನು ಇಟ್ಕೊಂಡವನಲ್ಲ, ನನಗೆ ನೋಡಿ ತಲೆ ಎಲ್ಲ ತಿರ್ಗೋಗ್ಬಿಡ್ತು. ಅದೊಂದು ಫೋಟೋ ತೆಕ್ಕೊಳ್ಳೋಕ್ಕೆ 80 ರೂಪಾಯಿ ಅಂತೆ. ಅಯ್ಯೋ ಬೇಡ ಕನ್ನಡ, ಹಾವು ನೋಡೇ ತಲೆ ತಿರುಗ್ತೈತಿ, ಇನ್ನು ಅದ್ರ ಮೇಲೆ ಫೋಟೋ ಯಾಕೆ ಬೇಕು ಅಂತ ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ. ಸರಿ, ಒಳಗಡೆ ಬಂದ ತಕ್ಷಣವೇ ಮಕ್ಕಳು ಗೊತ್ತಲ್ಲ, ಅದು ತೋರಿಸಿ, ಇದು ಕೊಡಿಸಿ, ಅಲ್ಲಿ ಕೂರಿಸಿ, ಇಲ್ಲಿ ಕೂರಿಸಿ ಅಂತವ, ಬರೀ ಒಳಗೆಲ್ಲ ಸುತ್ತೆ. ಒಂದಕ್ಕೆ ಮುಟ್ಟಿದ್ರೆ ಸಾಕು, ನೋಡೋಕೆ ಹೋದ್ರೆ ಸಾಕು 100 ರೂಪಾಯಿ ಅಂತಾರಲ್ಲ. ಅಲ್ಲ, ಅದು ಅಷ್ಟೊಂದು ಇದಾವಲ್ಲ, ಅವಕ್ಕೆಲ್ಲ 100 ಕೊಟ್ಟು ಕೂರಿಸೋದು ಅಂದರೆ 200 200 ರೂಪಾಯಿ ಎಷ್ಟು ದುಡ್ಡು ಆಗಬೇಕು, ನೀವೇ ಯೋಚನೆ ಮಾಡಿ. ಸರಿ ಆಯಿತು, 1-2 ಕೂರ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಗೂಗಲ್ ಪೇ ಮಾಡ್ತೀನಿ. ಅಲ್ಲಿ ಯಾರು ಗೂಗಲ್ ಪೇ ತಗೊಳ್ಳೋರೇ ಇಲ್ಲ. ಅದು ಯಾರ್ತನೋ ಒಬ್ಬರು ತಗೋ ಹೋಗಿ ಒಂಚೂರು ಕ್ಯಾಶ್ ಇಸ್ಕೊಬಂದು ಅಲ್ಲಿಂದ ದುಡ್ಡನ್ನ ಕ್ಯಾಶಲ್ಲೇ ಕೊಟ್ಟಿದ್ದಾಯಿತು ಅವ್ರಿಗೆ. ಸರಿ, ಆಮೇಲೆ ಒಂದು ರೌಂಡ್ ಹಾಗೆ ಫೋಟೋ ತೆಗೆದುಬಿಡುವ, ಎಲ್ಲ ನೋಡ್ಕೊಬಿಡ್ತಾರೆ ನಮ್ಮ ಬಂಧುಗಳು ಅಂತ ಹೇಳಿ ಒಂದು ರೌಂಡ್ ಹಾಗೆ ಫೋಟೋ ತೆಗೆಸ್ಕೊಂಡು ಅವ್ರ ಹತ್ರ ಹೋಗಿ ಕ್ಯಾಶ್ ಇಸ್ಕೊಬಂದು ಅವ್ರಿಗೆ ಕೊಟ್ಟೆ. ಅಲ್ಲಿ ಒಂದು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡ್ರಪ್ಪ. ಅದು ನೋಡಿ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ಭಯನೇ ಆಗೋಗ್ಬಿಡ್ತು. ಈ ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡ್ರೆ ಇಡೀ ನಮ್ಮ ಹಾಸನೇ ಕಾಣತ್ತೆ, ಅಷ್ಟು ಮೇಲ್ಗಡೆಯಿಂದ ಹೆಂಗೆ ಮರ್ರೆ. ನಾನು ಎಷ್ಟು ಬೇಡ ಅಂದ್ರೂ ಇಲ್ಲ, ನಾವು ಇದಕ್ಕಂತೂ ಕೂರಲೇಬೇಕು ಅಂತ ಹೇಳಿ ಕೂತ್ಬಿಟ್ರು ಇಬ್ರು. ಅವ್ರಿಗೂ ಹತ್ತಿ ಕೂತು ಇಳಿದ ಮೇಲೆ ತುಂಬ ಭಯ ಆಯ್ತಂತ ಹೇಳ್ತಾ ಇದ್ರು. ಕೈಯೆಲ್ಲ ನೋಡಿ ಇಲ್ಲಿ ಎಷ್ಟು ತಣ್ಣಗಾಗಿದೆ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ನಿಮಗೆ ನೆನಪಿದೆಯಾ? ರಾಟ್ವಾಣ ಅಂತ ಇತ್ತು, ಬರೀ 4 ರಾಟ್ವಾಣಗಳು. ಆ ರಾಟ್ವಾಣಗಳಲ್ಲಿ ಕೂತ್ಕೊಂಡು ನಮ್ಗೆ ಅದೇನೇ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದೇನೇ ಮೇಲೋ ಕೆಳಗಡೆ ಬರಬೇಕಾದ್ರೆ ಈ ಬ್ಲಡ್ನ ಒಂದ್ಸರಿ ಕೈ ಹಿಂಗೆ ಹಿಡಿದು ಹಿಂಗೆ ಬಿಡ್ತೀವಲ್ಲ, ಆ ಥರ ಫೀಲ್ ಆಗ್ತಿತ್ತು ಬಾಡಿನಲ್ಲಿ.
ಇಷ್ಟು ದೊಡ್ಡದು ರಾಟ್ವಣನ, ಇದು ರಾಟ್ವಣಲ್ಲೇ ಜಾಯಿಂಟ್ ವೀಲು. ಹೆಂಗಪ್ಪ ಇದರಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಕೊಲಂಬಸಲ್ಲಿ ಕೂರಕ್ಕೆ ಚೆನ್ನಾಗಿರತ್ತೆ, ಬಟ್ ಈ ಜಾಯಿಂಟ್ ವೀಲ್ ಅಂತೂ ಅದಕ್ಕೆ ಇದ್ರದ್ದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನಾನು. ಅವ್ರಿಗೆ ಯಾವ ಬಾಕ್ಸಲ್ಲಿ ಇದ್ದಾರೆ ಅಂತಲೇ ಬರೀ ಕತ್ತೆತ್ಕೊಂಡು ಆ ಕಡೆನೇ ನೋಡ್ತಾ ಇದ್ದೀನಿ. ಈ ಬಾಕ್ಸ್ ಬಂತ ಕೆಳಗೆ, ಈ ಬಾಕ್ಸ್ ಬಂತ ಕೆಳಗೆ ಅಂತ ಒಂಥರ ಭಯ ಕಣ್ರಿ ಮಾತ್ರ ನಿಜವಾಗ್ಲೂ. ಯಾರಿಗೆಲ್ಲ ಜಾಯಿಂಟ್ ವೀಲ್ ಖುಷಿ ಆಗುತ್ತೆ. ಆ್ಯಂಡ್ ನಾನು ತುಂಬ ಈ ಥರ ಕ್ರೇಜಿ ಆ್ಯಕ್ಟಿವಿಟೀಸಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಅಡ್ವೆಂಚರಸ್ ಆಗಿರೋದು ಅಂದರೆ ತುಂಬ ಇಷ್ಟ. ನಾನು ವಂಡರ್ಲಾಗೆಲ್ಲ ಹೋಗಿದ್ದೀನಿ, ಅಲ್ಲೆಲ್ಲ ಅಡ್ವೆಂಚರಸ್ ಗೇಮ್ಸ್ಗಳನ್ನ ಆಡಿದ್ದೀನಿ. ಫಸ್ಟು ಹೋಗೋವರೆಗೂ ಒಂಥರ ಭಯ ಅನ್ಸುತ್ತೆ, ಹೋದ್ಮೇಲೆ ಒಂಥರ ಸೂಪರ್ ಫೀಲ್ ಕೊಡುತ್ತೆ. ಇದೂ ಹಾಗೇನೆ, ಬಟ್ ತುಂಬ ಭಯ ಆಗತ್ತೆ ಮಾತ್ರ. ಯಾಕೆ ಗೊತ್ತಾ, ತುಂಬ ಅಷ್ಟೊಂದು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಇಂಥ ಕಡೆ ಅಂದರೆ ಚಿಕ್ಕ ಚಿಕ್ಕ ಈ ಥರ ಜಾತ್ರೆಗಳು ಎಕ್ಸಿಬಿಷನ್ಸ್ಗಳೆಲ್ಲ ಮಾಡ್ತಿರ್ತಾರಲ್ಲ, ಇಂಥ ಕಡೆ ಸೇಫ್ಟಿ ಪ್ರಿಕಾಷನ್ಸ್ಗಳು ಕಡಿಮೆ ಇರುತ್ತೆ. ದೊಡ್ಡದ ಕಡೆನೇ ಕಡಿಮೆ ಇರುತ್ತೆ, ಇನ್ನು ಇಂಥ ಕಡೆ ತುಂಬ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ ಅನ್ನೋದು ತಪ್ಪಿನ ತಿಳುವಳಿಕೆ. ಏನಂತೀರಿ? ನೋಡ್ತಿದ್ದೀನಿ. ಒರಿಜಿನಲ್ ಹಾವಿನ ಸವಾಸ ಬೇಡ ಅಂತ ಬಂದ್ಬಿಟ್ಟು ಈ ಡೂಪ್ಲಿಕೇಟ್ ಹಾವನ್ನ ಸುಮ್ಮನೆ ಹಾಕಬಿಟ್ಟು ಹಂಗೆ ಒಂದು ಪೋಸ್ ಕೊಟ್ಕೊಂಡು ಒಂದು ಫೋಟೋ ತೆಕ್ಕೊಂಡ್ವಿ. ಆವಯ್ಯ ಅದಕ್ಕೂ ಹೇಳ್ತೈತೆ, ಒರಿಜಿನಲ್ ಹಾವು ಕಂಡ್ರೆ 80 ರೂಪಾಯಿ, ಡೂಪ್ಲಿಕೇಟ್ ಹಾವು ತಗೊಂಡ್ರೆ 50 ರೂಪಾಯಿ, ತಗೊಳ್ಳಿ ಅಂತ. ಬೇಡ ಕನ್ನಡ, ನಮಗೆ ಒರಿಜಿನಲ್ ಹಾವು ಬೇಡ, ಡೂಪ್ಲಿಕೇಟ್ ಹಾವು ಬೇಡ, ನೀವೇ ಇಟ್ಕೊಳ್ಳಿ, ನಮಗೆ ನಾವು ಹಾವು ಪ್ರಿಯರಲ್ಲ ಅಂತ ಹೇಳಿ ಕೊಟ್ಬಿಟ್ಟು ಸೀದಾ ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಎಲ್ಲ ಫುಲ್ ಸೀರಿಯಲ್ ಸೆಟ್ ಹಾಕಿದ್ರಲ್ಲ, ಅದ್ರ ಮೇಲೆ ನಡೆಯೋಕ್ಕೆ ಭಯ ಆಗ್ತಿತ್ತು. ಯಾವ್ದಾದ್ರು ಸ್ಕಿನ್ ಔಟಾಗಿ ಕರೆಂಟ್ ಟಮ್ ಅಂದ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಆದರೆ ನನ್ನ ಮಗ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಅದ್ರೊಳಗಡೆ ಎಲ್ಲನೂ ನಡ್ಕೊಂಡು ಹೋಗಿ ಕೂತ್ಕೊಂಡು ಒಂದೊಂದು ಒಳ್ಳೆ ಫೋಟೋ ತೆಗೆದು ಬಂದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಹೊಟ್ಟೆಗೆ ಹಾಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.